ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶವನ್ನು ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನ ಅಂತ ಕರಿತೀವಿ. ಇದು ಎಲ್ಲಿವರೆಗೂ ಹೋಗುತ್ತೆ ಹಿಸ್ಟ್ರಿ ಅಂತಂದರೆ 5200 ವರ್ಷಗಳ ಹಿಂದೆ, 5300 ವರ್ಷಗಳ ಹಿಂದೆ ಮಹಾಭಾರತ ನಡೀತು ಅಂತ ಹೇಳ್ತೀವಿ. ಆಗ ದ್ವಾಪರ ಯುಗ ಅಂತ ಹೇಳ್ತೀವಿ. ಇದು ಮಹಾಭಾರತ ನಡೀತು ಅಂತಂದರೆ ಉಲ್ಲೇಖ ಸಿಗುತ್ತೆ ಗಾಂಧಾರಿ ಗಂಧರ್ವ ದೇಶದವಳು ಅಂತ. ಗಾಂಧಾರಿ ಅಂದರೆ ಏನು ಅಂತಂದರೆ ಈಗಿನ ಕಂದಹಾರ ಅಂತಂದರೆ ನೋಡಿ, ನಮಗೆಲ್ಲ ಜ್ಞಾಪಕ ಇರ್ಬೋದು, ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು ಸಿಟಿ ಅದು ಕಂದಹಾರ ಪ್ರದೇಶ. ಅಲ್ಲಿ ರಾಜ ಇದ್ದಂತೆ, ಆ ರಾಜನ ಮಗಳು ಗಾಂಧಾರಿ ಅಂತೆ. ಗಾಂಧಾರಿ ನೋಡಿ ಡೆಲ್ಲಿನಲ್ಲಿ ಧೃತರಾಷ್ಟ್ರನ ಮದುವೆ ಆಗ್ತಾಳೆ. ಏನು ಅಂತಂದರೆ ಗಂಡನಿಗೆ ಕಣ್ಣು ಕಾಣಲ್ಲ ಅಂದ್ಬಿಟ್ಟು ಆಕೆನೂ ಕಣ್ಣು ಬಟ್ಟೆ ಕಟ್ಕೊಂಡಿರ್ತಾಳೆ. ಇದು ದ್ವಾಪರ ಯುಗ ಅಂದರೆ ಸುಮಾರು 5200 ವರ್ಷ 5300 ವರ್ಷ ಹಿಂದಿನ ಕಥೆ. ಇದು ಮಹಾಭಾರತ ಆವಾಗ ನಡೀತು ಅನ್ನೋದ್ರ ಉಲ್ಲೇಖಗಳು ನಮಗೆ ಸಾಕಷ್ಟು ಸಿಗುತ್ತೆ. ಇದೆಲ್ಲ ಸಿಗ್ತಾ ಇರಬೇಕಾದ್ರೆ ನಮಗೇನು ಅನಿಸುತ್ತೆ ಅಂದರೆ, ನಮ್ಮ ಭಾರತ ದೇಶ ಎಷ್ಟು ದೊಡ್ಡದಾಗಿತ್ತು ಅಂತ ಯೋಚನೆ ಮಾಡಬೇಕಾಗುತ್ತೆ. ಅಂತ ಯೋಚನೆ ಮಾಡಬೇಕು ಅಂತ ಹೊರಟ್ರೆ ನೋಡಿ, ಈಗ ಏನು ಇರಾನ್ ಅಂತ ಕರಿತೀವಿ ಅದನ್ನು ಝೌರಾಷ್ಟ್ರ ಅಂತ ಕರಿತಿದ್ರು. ಅಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನು ಝೌರಾಷ್ಟ್ರಿಯನ್ ಅಂತ ಕರೆಸಿದ್ರು. ಇದ್ರ ಉಲ್ಲೇಖಗಳು ನಮಗೆ ಈಗಲೂ ಸಿಗುತ್ತೆ. ಏನು ಅಂತ ದುಬೈಗೆ ಹೋದರೆ ಬಟೂಟಾ ಮಾಲ್ ಅಂತ ಇದೆ. ಬಟೂಟಾ ಮಾಲ್ ಅನ್ನೋದಲ್ಲಿ ಅಲ್ಲಿ ಅನೇಕ ಖಗೋಳಶಾಸ್ತ್ರದ ಎಕ್ವಿಪ್ಮೆಂಟ್ಗಳು, ಅಂದರೆ ದಿನಗಣನೆಗೆ ಇರ್ಬೋದು, ಖಗೋಳಶಾಸ್ತ್ರದ ಬಗ್ಗೆ ಕೆಲವು ಲೆಕ್ಕಗಳನ್ನ ಮಾಡ್ತಕ್ಕಂಥ ಉಪಕರಣಗಳು ಸಿಗುತ್ತೆ. ತಾಮ್ರದ್ದಿದೆ, ಅದು ಹಳೇದಾಗ್ಬಿಟ್ಟು IBN ಬಟೂಟಾ ಅಂತ ಅಂದ್ಬಿಟ್ಟು. ನೋಡಿ, ಬಟೂಟಾ ಮಾಲು ದುಬೈನಲ್ಲಿ ಅತ್ಯಂತ ದೊಡ್ಡ ಮಾಲು. IBN ಬಟೂಟಾ ಅಂತ ಏನು ಮಾಡ್ತಾನೆ ಆತ, ಶಾಲಿವಾನಿಗಿಂತ ಹಿಂದಿನ ಕಾಲದವನು ಬರ್ತಾನೆ. ಕೆಲವು ವಿಷಯಗಳನ್ನ ತಿಳ್ಕೊಂಡು ಹೋಗಿ ಅಲ್ಲಿ ಇನ್ಸ್ಟ್ರೂಮೆಂಟ್ಗಳನ್ನ ತಯಾರು ಮಾಡ್ತಾನೆ. ಅಂದರೆ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ, ಸೈಂಟಿಫಿಕ್ಕಾಗಿ ತರ್ಕ ಮಾಡ್ತಕ್ಕಂಥ ವಿಷಯ, ತಿಳ್ಕೊಳ್ತಕ್ಕಂಥ ವಿಷಯ, ವಿಶ್ಲೇಷಣೆ ಮಾಡ್ತಕ್ಕಂಥ ವಿಷಯ ನಮ್ಮಲ್ಲಿ ಜಾಸ್ತಿ ಇತ್ತು. ಹಾಗಾಗಿ ಪ್ರಪಂಚದ ಎಲ್ಲ ಕಡೆಯಿಂದ ನಮ್ಮ ದೇಶಕ್ಕೆ ಜನ ವಿದ್ಯಾಭ್ಯಾಸ ಕಲಿಯೋಕ್ಕೆ ಬರ್ತಿದ್ರು. ಆ ಥರ ಬಂದವರಲ್ಲಿ IBN ಬಟೂಟಾನೂ ಒಬ್ಬ. IBN ಬಟೂಟಾ ಏನು ಮಾಡ್ತಾನೆ, ಬರ್ತಾನೆ, ಸಾಕಷ್ಟು ವಿಷಯಗಳನ್ನ ಕಲಿತುಬಿಟ್ಟು ಏನು ಮಾಡ್ತಾನೆ, ಕೆಲವು ಇನ್ಸ್ಟ್ರೂಮೆಂಟ್ಗಳನ್ನ ರೆಡಿ ಮಾಡ್ಕೋತಾನೆ. ಇಲ್ಲೇ ರೆಡಿಯಾಗಿರೋದಿರುತ್ತೆ, ಅದರದ್ದು ಸಣ್ಣ ರಿಪ್ಲಿಕಾಗಳು, ಸಣ್ಣ ಮಾಡೆಲ್ಗಳನ್ನ ಮಾಡಿಬಿಟ್ಟು IBN ಬಟೂಟಾ ಮಾಲಲ್ಲಿ ಇವಾಗಲೂ ಇಟ್ಟಿದ್ದಾರೆ, ನೋಡ್ಬೋದು ನಾವು. ಏನು ಅಂತಂದರೆ ಖಗೋಳಶಾಸ್ತ್ರ. ನಾವು ನೋಡಿ, ಏನು ಅಂತಂದರೆ ಗ್ರಹಗಳ ಚಲನೆಗಳು ವಿತ್ ರೆಸ್ಪೆಕ್ಟ್ ಟು ನಕ್ಷತ್ರ, ರೆಸ್ಪೆಕ್ಟ್ ಟು ಸೂರ್ಯ, ಅದರ ಪ್ರಭಾವ ಮನುಷ್ಯನ ಮೇಲೆ ಹೇಗಾಗುತ್ತೆ, ಮನುಷ್ಯನ ಸ್ವಭಾವ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ಆಳವಾಗಿ ವಿಶ್ಲೇಷಣೆ ಮಾಡಿದರು. ಇದನ್ನು ಅಭ್ಯಾಸ ಮಾಡೋಕ್ಕೆ ಬಂದವನು IBN ಬಟೂಟಾ ಏನು ಮಾಡ್ತಾನೆ, ಕೆಲವು ಉಪಕರಣಗಳನ್ನ ನೋಡ್ಕೊಂಡು ಹೋಗಿರ್ತಾನೆ, ಅದರ ಮಾಡೆಲ್ಗಳನ್ನ ಮಾಡಿಟ್ಟಿದ್ದಾನೆ. ಇವಾಗಲೂ ಸಹ ನಾವು ಬಟೂಟಾ ಮಾಲಲ್ಲಿ ದುಬೈಲಿ ನೋಡ್ಬೋದು. ಯಾರು ದುಬೈಗೆ ಹೋಗೋ ಅವಕಾಶ ಇದೆ ಅವ್ರು ನೋಡ್ಕೊಂಬಂದ್ಬಿಟ್ಟು ಇನ್ನೂ ವಿಶದವಾಗಿ ಹೇಳಿ ಅಂತಂದ್ಬಿಟ್ಟು ಮುಂದುವರಿಸ್ತಾ ಇದ್ದೀನಿ. ಏನಾಗುತ್ತೆ, ನಮ್ಮ ಭಾರತ ದೇಶ, ಹಿಂದೂ ದೇಶ ವೈಜ್ಞಾನಿಕವಾಗಿ ಬಹಳ ಮುಂದುವರ್ತಿತ್ತು. ಖಗೋಳಶಾಸ್ತ್ರದಲ್ಲಂತೂ ಇಲ್ಲೇ ಕೂತ್ಕೊಂಡು ಜನ ಬೇರೆ ಸೂರ್ಯಗ್ರಹದಲ್ಲಿರ್ತಕ್ಕಂಥ ಜನಗಳ ಜೊತೆಗೆ ಸಂವಾದ ಮಾಡ್ತಿದ್ರಂತೆ, ವಿಮರ್ಶೆ ಮಾಡ್ತಿದ್ರಂತೆ. ಇದೆಲ್ಲ ಅಂತ್ಯಕಂತೆಗಳು. ಅಂಥವ್ರನ್ನ ಬ್ರಾಹ್ಮಣರು ಅಂತ ಕರಿತಿದ್ರು. ಬ್ರಾಹ್ಮಣರು ಈ ಥರ ವಿಚಾರ ಮಾಡ್ತಕ್ಕಂಥವ್ರು ಬೇರೆ ಸೂರ್ಯಗ್ರಹದಲ್ಲಿರ್ತಕ್ಕಂಥ ಜನಗಳ ಜೊತೆ ಸಂಭಾಷಣೆ ಮಾಡ್ತಿದ್ದವ್ರಿಗೆ ಒಂದು ಲ್ಯಾಂಗ್ವೇಜ್ ಬೇಕಾಗುತ್ತೆ. ಒಂದು ಲ್ಯಾಂಗ್ವೇಜ್ ಇವಾಗಲೂ ಸಹ ನಾವು ನಾಸಾ ಅಂತೀವಿ. ನಾಸಾ ಅಂತ ಅಂದ್ಬಿಟ್ಟು ಪ್ರಪಂಚದಲ್ಲೇ ಖಗೋಳಶಾಸ್ತ್ರದಲ್ಲಿ ಏನಾದರೂ ಪಾಂಡಿತ್ಯ ಪಡೆದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ನ್ಯಾಷನಲ್ ಸೈನ್ಸ್ ಆಸ್ಟ್ರೋನಾಮಿಕಲ್ ಸೊಸೈಟಿಯಿಂದ ಮಾಡ್ಕೊಂಡಿದ್ದಾರೆ. ನಾಸಾ ಅದು ಅಮೇರಿಕಾದಲ್ಲಿದೆ. ಪೆಂಟಗನ್ ಅದರ ಆಡಳಿತ ನಡೆಸುತ್ತೆ. ಏನಾಗುತ್ತೆ, ಇವರು ಆವಾಗಲೇ ಹಿಂದೂಗಳು ಅಥವಾ ಬ್ರಾಹ್ಮಣರು ಅಂತ ಏನು ಹೇಳ್ತೀವಿ, ಇವರು ಎಷ್ಟು ಮುಂದುವರೆದಿದ್ರು ವಿಜ್ಞಾನದಲ್ಲಿ ಅಂತಂದರೆ ನೋಡಿ, ಪ್ರಾಣಾಯಾಮದ ಮಾತು ಬರುತ್ತೆ. ಇವ್ರು ಮಾಡಿಕೊಂಡು ಬೇರೆ ಸೂರ್ಯಗ್ರಹಗಳು, ನಮ್ಮ ಸೂರ್ಯಮಂಡಲ ಅಲ್ಲ, ನಮ್ಮ ಸೂರ್ಯಮಂಡಲದಲ್ಲಿ 10 ಗ್ರಹಗಳಿದ್ದಾವೆ ಅಂತ ಹೇಳ್ತೀವಿ. ಚಂದ್ರಗ್ರಹ ಅಂತ ಹೇಳ್ತೀವಿ, ಶುಕ್ರ ಗ್ರಹ ಅಂತ ಹೇಳ್ತೀವಿ, ಮಂಗಳ ಗ್ರಹ ಅಂತ ಹೇಳ್ತೀವಿ, ಬುಧ ಗ್ರಹ ಅಂತ ಹೇಳ್ತೀವಿ, ಗುರುಗ್ರಹ ಅಂತ ಹೇಳ್ತೀವಿ. ಈಗ ಮಂಗಳ ಗ್ರಹ ಜೊತೆಗೆ ಹೋಗಿ ಬರ್ತಾಯಿದೆ. ನರೇಂದ್ರ ಮೋದಿಯವ್ರ ಕಾಲದಲ್ಲೂ ಮಂಗಳ ಗ್ರಹಕ್ಕೆ ನಾವು ಒಂದು ರ್ಯಾಕೆಟ್ನ ಹಾರಿಬಿಟ್ಟಿದ್ದೀವಿ, ಮಾಮ್ ಅಂತ ಕರೀತಾರೆ. ಏರ್ಲಿ, ಇದೊಂದು ವಿಷಯ. ಏನು ಅಂತಂದರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಬುದ್ಧಿವಂತ ಜನಾಂಗ ನೋಡಿ ಇಲ್ಲೇ ಕೂತ್ಕೊಂಡು ಬೇರೆ ಸೂರ್ಯಗ್ರಹದಲ್ಲಿರ್ತಕ್ಕಂಥ ಅಲ್ಲಿ ಜನಗಳ ಜೊತೆಗೆ ಸಂವಾದ ಮಾಡ್ತಿದ್ದರು, ವಿಚಾರ ವಿಮರ್ಶೆಗಳನ್ನ ಮಾಡ್ತಿದ್ದರು. ಅಂಥವ್ರನ್ನ ಬ್ರಾಹ್ಮಣರು ಅಂತ ಕರೆದ್ರು ಅನ್ನೋ ಉಲ್ಲೇಖಗಳು ಸಿಗುತ್ತೆ. ಹಾಗಾಗಿ ಏನಾಗುತ್ತೆ,
ಮತ್ತು ಈ ಥರ ವಿಚಾರ ಮಾಡ್ತಕ್ಕಂಥವ್ರು, ವಿಮರ್ಶೆ ಮಾಡ್ತಕ್ಕಂಥ ಜನ 100ಕ್ಕೆ 1-2 ಅಲ್ಲ, 1000ಕ್ಕೆ 1-2 ಜನ ಇದ್ದರು. ಅಲ್ಪಸಂಖ್ಯಾತರಾಗ್ಬಿಟ್ರು ಇವರು. ಏನಾಯಿತು? ಡೆಮಾಕ್ರಸಿ ಅಂತಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು, ಭಾಳ ಜನ ಹೇಳ್ದಂಗೆ ಕೇಳಬೇಕು ಅಂದ್ಬಿಟ್ಟು ಏನಾಯಿತು, ಇವ್ರನ್ನ ಮೂಲೆ ಗುಂಪು ಮಾಡಿದ್ರು. ಇಂಡಿಯಾ ದೇಶ ಬೆಸ್ಟ್ ಎಕ್ಸಾಂಪಲ್. ಅತ್ಯಂತ ಬುದ್ಧಿವಂತ ಜನಾಂಗವನ್ನು ನಾವು ಮೂಲೆಗಿಟ್ಬಿಟ್ಟು ರಾಜ್ಯಭಾರ ಮಾಡಬೇಕು ಅಂತ ಹೊರಟಿದ್ವಿ. ಏನಾಗಿದೆ? ಚರ್ಚಿಲ್ ಹೇಳಿದ್ದು, 2ನೇ ಮಹಾಯುದ್ಧ ಆದಮೇಲೆ ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳ್ತೀವಿ. ನೋಡಿ, ಇದ್ರ ಉದಾಹರಣೆ, ಬೆಸ್ಟ್ ಉದಾಹರಣೆ ಅಂತಂದರೆ ನಮ್ಮ ದೇವೇಗೌಡರು ಇದ್ದಾರೆ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿಬಿಟ್ಟು ಸಿಗಾಕ್ಕೊಂಡಿದ್ದಾರೆ. ಬೇರೆ ದೇಶದಲ್ಲಿ ಓಡೋಕೆ ಕೂತಿದ್ರಂತೆ, ಈಗ ಸಿಗಾಕ್ಕೊಂಡಿದ್ದಾರೆ. ಏನಾಗುತ್ತೆ ಅಂತಂದರೆ ಅವ್ರನ್ನೆಲ್ಲ ನಮ್ಮ ಟಿ ವಿಗಳು, ದೇಶನೇ ದಾರಿ ತಪ್ಪಿರಬೇಕಾದ್ರೆ ಟಿ ವಿಗಳು ದಾರಿ ತಪ್ಪೋದು ಸ್ವಾಭಾವಿಕ. ಜರ್ನಲಿಸಮ್ 4th ಪಿಲ್ಲರ್ ಅಂತ ಹೇಳ್ತೀವಿ, ಅದು ಸಹ ದಾರಿ ತಪ್ಪಿದೆ. ಇವರೆಲ್ಲ ಏನು ಮಾಡ್ತಾರೆ? ಜೈಲಿಗೆ ಹೋಗಿ ಬಂದಿರೋರನ್ನ, ಡಿ ಕೆ ಶಿವಕುಮಾರ್ ಅಂತ ಇದ್ದಾರೆ, ಕಾಂಗ್ರೆಸ್ ಸೈನ್ನಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ, ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಇವ್ರನ್ನೆಲ್ಲ ಏನು ಮಾಡ್ತಾರೆ? ಗಣ್ಯರು ಅಂತ ಕರೀತಾರೆ. ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ರೀ ಈ ಥರ ವ್ಯವಸ್ಥೆ. ಇದನ್ನು ಕರೀತಾರೆ ಅಂತಂದರೆ ನಾವು ಹೆಮ್ಮೆ ಪಟ್ಕೋಬೇಕಾ ಅಥವಾ ನಾಚಿಕೆ ಅವಮರ್ಯಾದೆಯಿಂದ ತಲೆ ತಗ್ಗಿಸ್ಬೇಕಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಇದ್ರ ವಿವೇಚನೆ ನಿಮಗೆ ಬಿಡ್ತೀನಿ. ಈ ಥರ ಏನಾಗುತ್ತೆ, ನಮ್ಮ ದೇಶ ಬುದ್ಧಿವಂತರನ್ನ, ತುಂಬ ಬುದ್ಧಿವಂತರು ಯಾರಿದ್ರು ಅವ್ರನ್ನ ಮೂಲೆಗೆ ತಳ್ಳಿಬಿಡ್ತು. ಅಂಥ ಕಾಲದಲ್ಲಿ ನಮ್ಮ ದೇಶ ಎಷ್ಟು ದೊಡ್ಡದಾಗಿತ್ತು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡೋಣ ಬನ್ನಿ. ನೋಡಿ, ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನ ಅಂತ ಕರಿತಿದ್ವಿ. ಹಿಂದೂಸ್ತಾನ ಅಂತಂದರೆ ಝೌರಾಷ್ಟ್ರಿಯನ್ಸ್ ಅಂತ ಅಂದ್ಬಿಟ್ಟು. ಝೌರಾಷ್ಟ್ರಿಯನ್ಸ್ ಅಂದರೆ ಈಗಿನ ಇರಾನ್ ಏನಿದೆ, ಪಾಕಿಸ್ತಾನ ದಾಟಿ ಇರಾನ್ನು ಸಹ ನಮ್ಮ ಅಖಂಡವಾಗಿರ್ತಕ್ಕಂಥ ಭಾರತದಲ್ಲಿ ಸೇರಿಕೊಂಡಿತ್ತು. ಮತ್ತು ಪಶ್ಚಿಮದಲ್ಲಿ ಅದು ಪೂರ್ವ ದಿಕ್ಕಕ್ಕೆ ಬಂದರೆ ನೋಡಿ ಥಾಯ್ಲ್ಯಾಂಡ್ವರೆಗೂ ಸೇರಿತ್ತು. ಬರ್ಮಾ ಇರ್ಬೋದು, ಕಾಂಬೋಡಿಯಾ ಇರ್ಬೋದು, ಮತ್ತು ವಿಯೆಟ್ನಾಮ್ ಇರ್ಬೋದು, ಬೇರೆ ಬೇರೆ ದೇಶಗಳಿರುತ್ತೆ. ಅಲ್ಲೆಲ್ಲರೂ ಸಹ ಇವಾಗಲೂ ಸಹ ರಾಮನ ದೇವಸ್ಥಾನಗಳು ಸಿಗುತ್ತೆ, ಶಿವನ ದೇವಸ್ಥಾನಗಳು ಸಿಗುತ್ತೆ. ಶಿವನ ದೇವಸ್ಥಾನದ ಬಗ್ಗೆ ಮಾತಾಡಬೇಕು. ನೋಡಿ, ಪ್ರಪಂಚದಲ್ಲಿ ಅತ್ಯುತ್ತಮವಾದ ಪ್ರಜೆಗಳನ್ನ ನಾವು ಹುಟ್ಟಿಸ್ಬೇಕು, ಅತ್ಯುತ್ತಮವಾದ ಪ್ರಜೆಗಳು ನಮ್ಮ ದೇಶದಲ್ಲಿ ಇರಬೇಕು ಅಂತಂದರೆ ನಾವೇನು ಮಾಡ್ತಿದ್ರು? ಅದಕ್ಕೋಸ್ಕರನೇ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ, ಸಾಕಷ್ಟು ಸಾವಿರಾರು ವರ್ಷಗಳಿಂದ ಸಂಶೋಧನೆ ಮಾಡಿ ಈಶ್ವರನ ಪೂಜೆ ಮಾಡಬೇಕು ಅಂತ ಮಾಡಿದ್ರು. ಹಾಗಾಗಿ ಏನಾಯಿತು? ಈಶ್ವರನ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿ, ಈಶ್ವರನ ಪೂಜೆ ಮಾಡ್ತಾ ಏನಾಯಿತು? ಈಶ್ವರನ ಲಿಂಗದ ಆಕಾರದಲ್ಲಿ ಪೂಜೆ ಮಾಡೋದು. ಲಿಂಗದ ಆಕಾರ ಅಂತಂದರೆ ಇಲ್ಲಿ ಸ್ವಲ್ಪ ಸೈಂಟಿಫಿಕ್ಕಾಗಿ ಬೇಸಿಕ್ಕಾಗಿ ಹೋಗಬೇಕಾಗುತ್ತೆ, ಬಯಾಲಜಿಕಲಾಗಿ ಹೋಗಬೇಕಾಗುತ್ತೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ನೋಡಿ, ಯೋನಿ ಒಳಗೆ ಶಿಶ್ನ ಪ್ರವೇಶ ಮಾಡ್ತಿರೋದು ಲಿಂಗ. ಅದನ್ನು ಕಲ್ಲಲ್ಲಿ ಮಾಡಿಬಿಟ್ಟು ಏನು ಮಾಡಿದ್ವಿ? ಗುಹೆಗಳಲ್ಲಿಟ್ವಿ. ಮತ್ತು ಒಳ್ಳೆ ಮಕ್ಕಳನ್ನ ಹುಟ್ಟಿಸ್ಬೇಕು, ಅವರು ವಿದ್ಯಾವಂತರಾಗಿರಬೇಕು, ಅಥವಾ ಕ್ಷತ್ರಿಯ ಧರ್ಮವನ್ನು ಪಾಲಿಸುವಂಥವರಾಗಿರಬೇಕು, ಅಥವಾ ಬುದ್ಧಿವಂತರಾಗಿರಬೇಕು. ಇದು ಆಯ್ಕೆ ಬಿಡ್ತಿದ್ದು. ಯಾವ ಥರ ಮಕ್ಕಳನ್ನ ಹುಟ್ಟಿಸ್ಬೇಕು? ಸೇವೆ ಮಾಡ್ತಕ್ಕಂಥವ್ರನ್ನ ಹುಟ್ಟಿಸ್ಬೇಕಾ, ಅಥವಾ ಜ್ಞಾನ ವಿಜ್ಞಾನದಲ್ಲಿ ಮುಂದುವರಿತಕ್ಕಂಥವ್ರನ್ನ ಹುಟ್ಟಿಸ್ಬೇಕಾ, ಕ್ಷಾತ್ರ ಧರ್ಮದಲ್ಲಿ ಮುಂದುವರಿತಕ್ಕಂಥ ಇವ್ರನ್ನ ಹುಟ್ಟಿಸ್ಬೇಕಾ, ಅಥವಾ ವ್ಯಾಪಾರದಲ್ಲಿ ಮುಂದುವರಿತಕ್ಕಂಥ ಮಕ್ಕಳನ್ನ ಹುಟ್ಟಿಸ್ಬೇಕಾ ಅನ್ನೋದು ಆಯ್ಕೆ ಬಿಟ್ಟಿತ್ತು. ಅಂಥ ಆಯ್ಕೆಗಳಿಗೆ ಸೂಕ್ತವಾದ ಏನಾಗುತ್ತೆ, ನಮಗೆ ಸಿಗ್ನಲ್ಗಳು ಸಿಗುತ್ತೆ. ಶಿವನ ಲಿಂಗನ ಪೂಜೆ ಮಾಡಿದ ಏನಾಗಿದೆ, ಕಾಲಕ್ರಮೇಣ ಬಿಟ್ಟು ಹೋಗ್ತಾ ಏನಾಗಿದೆ, ಬರೀ ಮಕ್ಕಿ ನಾವು ಶಿವನ ಪೂಜೆ ಮಾಡ್ತೀವಿ, ಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಏನಾಗುತ್ತೆ? ಕಲ್ಲುಗಳು ಬಿಡೋದಿಲ್ಲ. ಇದು ಜ್ಞಾಪಕ ಇರಲಿ. ಮನುಷ್ಯ ಬಿಸಿಲು ಮತ್ತು ಚಳಿಗಳಿಗೆ ಒಗ್ಗೋತಾ ಹೋದರೆ ಚರ್ಮ ಓಪನ್ ಆಗುತ್ತೆ, ಅದೇ ಥರ ಮೂಳೆಗಳು ಸೀಳ್ಬಿಡ್ತವೆ. ಇದೆಲ್ಲ ಆಗಬಾರ್ದು ಅಂತಂದರೆ ನಾವೇನು ಮಾಡ್ತೀವಿ? ಎಣ್ಣೆನ ಉಪಯೋಗಿಸ್ತೀವಿ. ಎಣ್ಣೆನ ಉಪಯೋಗಿಸೋದು ಏನಾಗುತ್ತೆ? ವಿಟಮಿನ್ ಇ ಅಂತ ಕರಿತೀವಿ. ಬನ್ನಿ, ಏನಾಗಿದೆ? ಸ್ವಲ್ಪ ದಾರಿ ತಪ್ಪಿದೆ. ಈಗೇನಾಯ್ತು? ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನ ಪಶ್ಚಿಮದಲ್ಲಿ ಇರಾನ್ ದೇಶ, ಪೂರ್ವದಲ್ಲಿ ಥಾಯ್ಲ್ಯಾಂಡ್ವರೆಗೂ ಇತ್ತು ಅಂತ ಕರಿತೀವಿ. ಥಾಯ್ಲ್ಯಾಂಡ್ ಬಗ್ಗೆ ಪ್ರಸ್ತಾಪ ಮಾಡಲೇಬೇಕು. ಈಗಲೂ ಸಹ ಅಲ್ಲಿ ರಾಜನಿಗೆ, ನಮ್ಮಲ್ಲಿ ಹೇಗೆ ಪ್ರೆಸಿಡೆಂಟು ಗವರ್ನರ್ ಅಂತೀವಿ, ಹಾಗೆ ರಾಜನಿಗೆ ಬಹಳವಾದ ಮರ್ಯಾದೆ. ಅವರೇನು ಮಾಡ್ತಾರೆ? ರಾಜನ್ನ ಮತ್ತು ಇವ್ರನ್ನ ರಾಮ ಅಂತ ಕರೀತಾರೆ. ರಾಮಾದಿ 7, ರಾಮಾದಿ 8, ರಾಮಾದಿ 9, ರಾಮಾದಿ 10 ಅಂದ್ಬಿಟ್ಟು. ಅದೇನಾಗಿದೆ? ಮಧ್ಯೆ ರಾಜನಿಗೆ ಗಂಡು ಮಕ್ಕಳಿಲ್ಲ. ಅದೇನಾಗುತ್ತೆ? ಮಗಳು ಇರ್ತಾಳೆ, ಮಗಳ ಅಳಿಯನಿಗೆ ಅವ್ರು ರಾಮ ಅಂತ ಕರೀತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಥಾಯ್ಲೆಂಡ್ಗೆ ಹೋಗಿದ್ದೆ, ಬ್ಯಾಂಕಾಕಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಏನು ಅಂತಂದರೆ ರಾಜನ ಪ್ರತಿಮೆಯಲ್ಲಿಟ್ಟಿರ್ತಾರೆ, ರಾಮನ ಪ್ರತಿಮೆಯಲ್ಲಿಟ್ಟಿರ್ತಾರೆ. ಅಲ್ಲಿ ನಾವು ಎದೆ ಉಬ್ಬಿಸ್ಕೊಂಡು ತಲೆಹರಟೆ ಮಾಡ್ಕೊಂಡು ಹೋಗಂಗಿಲ್ಲ. ಸ್ವಲ್ಪ ಭಯ, ಭಕ್ತಿ, ಶ್ರದ್ಧೆಯಿಂದ ನಡ್ಕೋಬೇಕು.
ಇಲ್ಲ ಅದೇನು ಮಾಡ್ತಾರೆ, ಅಕಸ್ಮಾತಾಗಿ ಸಿಕ್ಕಿಬಿದ್ದರೆ ನಮಗೆ ಪೆನಾಲ್ಟಿ ಹಾಕ್ತಕ್ಕಂಥ ಪದ್ಧತಿ ಇನ್ನೂ ಅಲ್ಲಿದೆ. ಹಾಗಾಗಿ ಏನಾಗುತ್ತೆ, ಭಯ, ಭಕ್ತಿ, ಶ್ರದ್ಧೆ ಮತ್ತು ದೇಶಭಕ್ತಿ ಕಂಪಲ್ಸರಿಯಾಗಿ ಕಳಿಸ್ತಾರೆ. ನಮ್ಮ ದೇಶದಲ್ಲಿ ಇಲ್ಲೇ ಇಲ್ಲ ರೀ, ಹುಚ್ಚು ಮುಂಡೆ ಮತ್ತು ಉಂಡವನೇ ಜಾಣ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಎಲ್ಲೋ ಮಿಡ್ಲ್ ಸ್ಕೂಲಲ್ಲಿದ್ದರು, ಸತ್ಯಮೇ ಜಯತೆ ಅಂತ ಇಟ್ಕೊಂಡಿದ್ರು, ಸತ್ಯಂ ಶಿವಂ ಸುಂದರಂ ಅಂತ ಇಟ್ಕೊಂಡಿದ್ರು, ನೋಟಿನ ಮೇಲೆ ಇರ್ತಿತ್ತು. ಇದನ್ನೆಲ್ಲ ತೆಗೆದುಹಾಕಿದ್ರು. ಏನಾಯಿತು, ಕಾಲಕ್ರಮೇಣ ಗೊತ್ತಿಲ್ದಂಗೆ ನಮ್ಮನ್ನೆಲ್ಲ ಇಸ್ಲಾಮೀಕರಣ ಮಾಡ್ತಾ ಬಂದರು. ಹಾಗಾಗಿ ಏನಾಯಿತು, ನಮ್ಮಲ್ಲೂ ಸಹ ಕೆಲವರು ಪರ್ವರ್ಟೆಡ್ ಬುದ್ಧಿವಂತ ಜನಾಂಗ ಇದ್ದಾರೆ. ಏನಾಯಿತು, ತೆಗೆದುಹಾಕಿದ್ರೆ ಬೆಲೆ ಏನು ಕಡಿಮೆ ಆಯಿತಾ, ಈ ಥರ ಮಾತಾಡೋರು ಇದ್ದಾರೆ. ಏನಾಗುತ್ತೆ, ನಮ್ಮ ಅಸ್ತಿತ್ವ, ನಮ್ಮ ಅಸ್ಮಿತೆ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸಗಳನ್ನೇ ಕೊಡ್ತಾಗ್ತಾ ಬಂದು ಕಡೆಗೆ ಏನಾಯಿತು, ನಮಗೆ ಗೊತ್ತಿಲ್ಲದಂಗೆ ನಾವು 10% ಮುಸ್ಲಿಮರಾದ್ವಾ, 20% ಮುಸಲ್ಮಾನರಾದ್ವಾ, 30% ಮುಸಲ್ಮಾನರಾದ್ವಾ ಅನ್ನೋ ಪ್ರಶ್ನೆ, ಜಿಜ್ಞಾಸೆ ನಮ್ಮನ್ನು ಹುಡ್ತಾ ಇದೆ. ಇದನ್ನು ನಿಮಗೂ ಹಾಕ್ತಾಯಿದ್ದೀನಿ, ನೀವು ಕ್ಲಾರಿಫಿಕೇಷನ್ ಕೊಡಬೇಕು. ಎಷ್ಟು ಪರ್ಸೆಂಟ್ ನಾವು ಹಿಂದೂಗಳು, ಎಷ್ಟು ಪರ್ಸೆಂಟ್ ಮುಸ್ಲಿಮರಾಗಿದ್ದೀವಿ ಅಂತ. ಮುಸಲ್ಮಾನರಲ್ಲಿ ಏನಾಗುತ್ತೆ ನೋಡಿ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ಕೇವಲ 6-7% ಇದ್ದರು ಮುಸಲ್ಮಾನರು. ಅದ್ಯಾರೋ ಮೊಹಮ್ಮದ್ ಅಲಿ ಜಿನ್ನಾ ಇದ್ದಂತೆ ನಮಗೆ ಸಪ್ರೇಟ್ ದೇಶ ಬೇಕು ಅಂತಂದ. ಸಪ್ರೇಟ್ ದೇಶ ನಮ್ಮ ಜವಾಹರ್ಲಾಲ್ಗೆ ಅತ್ಯಂತ ಶೀಘ್ರವಾಗಿ ಪ್ರಧಾನಮಂತ್ರಿ ಆಗಬೇಕಿತ್ತು, ಅಧಿಕಾರನ ಅನುಭವಿಸ್ಬೇಕಿತ್ತು, ದುಡ್ಡನ್ನು ಅನುಭವಿಸ್ಬೇಕಿತ್ತು, ಹೆಣ್ಮಕ್ಳನ್ನ ಅನುಭವಿಸ್ಬೇಕಿತ್ತು. ಅದ್ಯಾವುದೋ ಮೌಂಟ್ ಬ್ಯಾಟನ್ ಪತ್ನಿ ಇದ್ದಂತೆ, ಆತನ ಪತ್ನಿನ ಈತ ಸ್ಟೆಪ್ನಿಯಾಗಿ ಇಟ್ಕೊಂಡಿದ್ದಂತೆ ಅಂತಲೇ ಕೇಳ್ತೀವಿ. ಇದು ಬರೀ ಇಷ್ಟೇ ಅಲ್ಲ ಪತ್ನಿ. ಬನ್ನಿ, ಆ ಬ್ರಿಟಿಷರು ಎಷ್ಟರ ಮಟ್ಟಿಗೆ ಹಲ್ಕಮುಂಡೆ ಮಕ್ಕಳಿದ್ರು ಅಂತಂದರೆ, ಆ ಮೌಂಟ್ ಬ್ಯಾಟನ್ಗೆ ಇಂಗ್ಲೆಂಡಲ್ಲೇ ಬೇರೆ ಹೆಂಡ್ತಿ ಇದ್ದಂತೆ, ಜವಾಹರ್ಲಾಲ್ಗೋಸ್ಕರ ಒಂದು ಹೆಂಡ್ತಿ ಇಟ್ಟಿದ್ದಂತೆ. ಇದೇನಾಗುತ್ತೆ ಅಂದರೆ, ಸಮಾಜ ಕಟ್ಟಬೇಕು, ಸಾಮ್ರಾಜ್ಯ ಕಟ್ಟಬೇಕು, ವಿಸ್ತರಣೆ ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಅದ್ರದ್ದು ಒಂದು ಉದಾಹರಣೆ ಅಷ್ಟೇ ಇದು. ಹೀಗಿದ್ದಾಗ ಏನಾಗುತ್ತೆ, ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನ, ಪಶ್ಚಿಮದಲ್ಲಿ ಇರಾನು, ಪೂರ್ವದಲ್ಲಿ ಥಾಯ್ಲೆಂಡ್, ಇಷ್ಟಿದ್ದಿದ್ದು ಸಂಕುಚಿತವಾಗ್ತಾ ಬರ್ತಾ ಏನಾಯಿತು, ನಮ್ಮ ಅಸ್ತಿತ್ವ, ನಮ್ಮ ಆತ್ಮಗೌರವ, ನಮ್ಮ ಸ್ವಾಭಿಮಾನ ಎಲ್ಲದೂ ಕೆಟ್ಟಬಿತ್ತು. ಇದರಿಂದ ಏನಾಗುತ್ತೆ, ಇವಾಗಲೂ ಸಹ ನೋಡ್ತೀವಿ ನಾವು, ಸಿದ್ದರಾಮಯ್ಯನವರು 5 kg ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. 5 ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದಕ್ಕಿಂತ ಮಾಡಿದ ತಕ್ಷಣ ಏನು ಮಾಡಿದ್ರು, ಅಕ್ಕಿ ಕೊಡಲಿಲ್ಲ ರೀ. ಅವರು ಚೀಲುಗಳನ್ನ ಪರ್ಚೇಸ್ ಮಾಡಿ ಅದ್ರ ಮೇಲೆ ಅವ್ರ ಫೋಟೋನ ಪ್ರಿಂಟ್ ಮಾಡಿದ್ರು. ಇದೇ ಚಾಳಿ ಮುಂದುವರೆದ್ರೆ ನಾಳೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನು ಅವನು ಓಡಿಸಿ ಮೂಲೆ ತಳ್ಳಿಬಿಟ್ಟಿದ್ದಾರೆ. ಆತ ಬಂದು 50 kg ಅಕ್ಕಿ ಕೊಡ್ತೀನಿ ಅಂತ ಏನಾದರೂ ಅನೌನ್ಸ್ ಮಾಡಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ತೀವಿ. ಇದೇನಾಗಿದೆ ಅಂತಂದರೆ, ನಾವು ಅನೇಕ ಇವುಗಳಲ್ಲಿ ಭಾಷಣಗಳಲ್ಲಿ, ಅನೇಕ ವಿಚಾರ ವಿಮರ್ಶೆಗಳಲ್ಲಿ ಕೇಳ್ತೀವಿ, ಮನುಷ್ಯನಲ್ಲಿ ಜಾತಿ ಭೇದ ಇಲ್ಲ, ಗಂಡು ಹೆಣ್ಣು ಮಾತ್ರ ಇದೆ ಅಂತ ಕೇಳ್ತೀವಿ. ಇನ್ನು ಕೆಲವರಲ್ಲಿ ಹೇಳ್ತೀವಿ, ನಾವು ಮನುಷ್ಯರಲ್ಲಿ ಭೇದ ಇದೆ, ಮಾಂಸ ತಿನ್ನೋರು, ಮಾಂಸ ವೆಜಿಟೇರಿಯನ್ಸು ಅಂತ ಅಂದ್ಬಿಟ್ಟು. ಹೀಗೆ ಏನಾಗುತ್ತೆ, ಡಿವಿಷನ್ ಮಾಡ್ತಾ ಏನಾಗಿದೆ, ಈಗ ನಮ್ಮಲ್ಲಿ ನ್ಯಾಯ, ಇದು ಕಡಿಮೆ ಆಗಿದೆ. ಆದ್ದರಿಂದ ನಾವು ಹೇಳೋದೇನು ಅಂತಂದರೆ, ಮನುಷ್ಯ ಜಾತಿನಲ್ಲಿ ಎರಡು, ಒಂದು ಪ್ರಾಣಿಗಳ ಲೆವೆಲಲ್ಲಿರೋರು, ಏನಾರು ಆಗಲಿ ದೇಶ, ನಮಗೆ ಏನಾದರೂ ಯೋಚನೆ ಬೇಕಿಲ್ಲ, ನಮಗೆ ದೇಶ ಏನಾದರೂ ಆಗಲಿ, ನಮ್ಗೆ ಹೊಟ್ಟೆ ತುಂಬ ಊಟ ಬೇಕು, ನನಗೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಸುಖಗಳು ನನಗೆ ಸಿಗಬೇಕು, ಬೇರೆ ಯಾರಿಗೂ ಸಿಗಬಾರ್ದು, ನನ್ನ ಮಕ್ಳಿಗೆ ಸಿಗಬೇಕು, ನನ್ನ ಮೊಮ್ಮಕ್ಳಿಗೆ ಸಿಗಬೇಕು, ವಂಶ ಪಾರಂಪರ್ಯವಾಗಿ ನನಗೆ ಇರಬೇಕು, ನಾನು ಇಂಪೋರ್ಟೆಡ್ ಕಾರ್ಗಳಲ್ಲಿ ಓಡಾಡಬೇಕು, ಏರೋಪ್ಲೇನ್ಗಳಲ್ಲಿ ಓಡಾಡಬೇಕು, ಬೇರೆ ದೇಶದ ಹೆಣ್ಮಕ್ಳು ನಮಗೆ ಬೇಕು. ಆ ಥರ ಬೇರೆ ದೇಶದ ಹೆಣ್ಮಕ್ಳ ಬಗ್ಗೆ ಕಣ್ಣು ಹಾಕಿ ಹತ್ತೋಗಿರೋರು ನೋಡಿದ್ದೀವಿ ನಾವು. ಅವ್ರು ಯಾರೋ ಮುಖ್ಯಮಂತ್ರಿ ಮಗ ಅಂತೆ, ಅವ್ರನ್ನೂ ಸಹ ಲೀಡ್ರ್, ಗಣ್ಯರು ಅಂತ ನಾವು ಮೆರೆಸ್ತೀವಿ. ಎಲ್ಲಿಗೆ ಬಂದಿದೆ ಇಂಡಿಯಾ ದೇಶದ ಹಿಂದೂ ಧರ್ಮ ಅಂತಂದರೆ ಆಳವಾದ ಗೌರವ ಇರಬೇಕು, ಆಳವಾದ ವಿಶ್ವಾಸ ಇರಬೇಕು, ಆಳವಾದ ನಂಬಿಕೆ ಇರಬೇಕು. ಈ 3 ಇದ್ದಾಗ ದೇಶ ಪ್ರೇಮ ತಾನೇ ಬರುತ್ತೆ. ಎಲ್ಲಿ ಮನುಷ್ಯನಿಗೆ ಸ್ವಾಭಿಮಾನ, ಸ್ವಾವಲಂಬನೆ, ಕಷ್ಟಪಟ್ಟು ದುಡಿಬೇಕು, ನಾನು ಹೊಟ್ಟೆ ತುಂಬಿಸ್ಕೋಬೇಕು ಅಂತಂದರೆ ಆವಾಗ ಮಾತ್ರ ನಿದ್ದೆ ಬರುತ್ತೆ ಅಂತ ತಿಳ್ಕೊಂಡು ಯಾವಾಗ ಕಷ್ಟಪಡೋಕ್ಕೆ ಶುರು ಮಾಡ್ತಾನೆ, ಆಗ ಅವನು ಗಟ್ಟಿಯಾಗ್ತಾನೆ. ಅವನು ಗಟ್ಟಿಯಾಗೋದ್ರಿಂದ ಅವನ ಸಂಸಾರ ಗಟ್ಟಿಯಾಗುತ್ತೆ, ಸಂಸಾರ ಗಟ್ಟಿಯಾಗೋದ್ರಿಂದ ಸಮಾಜ ಗಟ್ಟಿಯಾಗುತ್ತೆ. ಯಾವಾಗ ಸಮಾಜ ಗಟ್ಟಿಯಾಗುತ್ತೆ, ದೇಶ ಪ್ರೇಮ ತಾನೇ ಬೆಳೆಯುತ್ತೆ, ದೇಶ ಗಟ್ಟಿಯಾಗುತ್ತೆ ಅನ್ನೋದಕ್ಕೆ ವಿಶ್ವಾಸ ಮತ್ತು ನಂಬಿಕೆಗಳು ಬಹಳ ಮುಖ್ಯ. ಏನಾಗುತ್ತೆ ನೋಡಿ, ಪಾಕಿಸ್ತಾನದವರು 20% ಇಲ್ಲ, ಅವರು 15-17 ಕೋಟಿ ಜನ ಇದ್ದಾರೆ. ಏನಾಗುತ್ತೆ, ಕಾಂಗ್ರೆಸ್ನವರು
ಹಗಲೆಲ್ಲ ಹುಲ್ಲೆಬ್ಬಿಸ್ತಾರೆ. ಆಟಮ್ ಬಾಂಬ್ ಇದೆ ಅವ್ರ ಹತ್ರ. ಅಲ್ಲೇ ನಮ್ಮ ಹತ್ರ ಇರೋ ಆಟಮ್ ಬಾಂಬ್ ಏನು ಪಟಾಕಿ ಸಿಡ್ತಕ್ಕ ಇರೋದು? ಯೋಚನೆ ಮಾಡಬೇಕ್ರಿ ಇದನ್ನು. ಆಟಮ್ ಬಾಂಬ್ ಇದೆ, ನಾವು ಹುಷಾರಾಗಿರಬೇಕು. ಈ ಕಾಂಗ್ರೆಸ್ನವರು ಮಣಿಶಂಕರ್ ಅಯ್ಯರ್ ಅಂತ ಇರ್ಬೋದು, ಅವ್ರು ಹೇಳ್ತಾರೆ ಆಟಮ್ ಬಾಂಬ್ ಇದೆಯಂತೆ, ಎಚ್ಚರಿಕೆಯಿಂದ ಇರಬೇಕು. ಕಾಂಗ್ರೆಸ್ನವ್ರು ಹೇಳ್ತಾರೆ ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿವರೆಗೂ ಎಚ್ಚರಿಕೆ? ನಾವು ಅವ್ರಿಗೆ ಒಬ್ರಿಗೆ 10 ಜನ ಇದ್ದೀವಿ, ನಾವು ಹೆದರ್ಬೇಕಾ? ನಾವು ಹೆದರ್ಕೊಳ್ಳೋದು ಬೇಕಿಲ್ಲ. ನಮ್ಮ ಹತ್ರ ಇರೋ ಆಟಮ್ ಬಾಂಬ್ಗಳು ಪಟಾಕಿ ಹಬ್ಬ ಮಾಡೋದಕ್ಕೆಲ್ಲ ಇರೋದು. ಅವ್ರು ಒಂದು ಆಟಮ್ ಬಾಂಬ್ ಹಾಕ್ತಾರೆ, ನಾವು 10 ಆಟಮ್ ಬಾಂಬ್ ಹಾಕಿ ಪಾಕಿಸ್ತಾನದೇ ಭೂಪಟದಿಂದ ನಾಶ ಮಾಡಿಬಿಡ್ಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಏನಾಗಿದೆ ಈ ರಾಜಕೀಯ ಹೊಲಸೆದ್ದು ಹೋಗಿ ಏನಾಗಿದೆ? ವಿನ್ಸ್ಟನ್ ಚರ್ಚಿಲ್ ಹೇಳ್ತಿದ್ದ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ. ಏನಾಗುತ್ತೆ ಅಂದರೆ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಏನಾಗಿದೆ ಇವತ್ತಿನ ರಾಜಕೀಯ? ಫಾಸ್ಟೆಸ್ಟ್ ವೇ ಆಫ್ ಮೇಕಿಂಗ್ ಮನಿ ಆಗಿದೆ. ಏನಾದರೂ ಅತ್ಯಂತ ಫಾಸ್ಟಾಗಿ ನಾವು ಕೆಲಸ ಮಾಡಬೇಕು ಅಂತಂದರೆ ರಾಜಕೀಯನ ಆಯ್ಕೆ ಮಾಡ್ಕೋಬೇಕು. ಆ ಥರ ಆಗಿದೆ. ಏನಾಗಿದೆ? ಬುದ್ಧಿವಂತರು ಏನಾಗಿದ್ದಾರೆ ಬ್ರಾಹ್ಮಣರು, ಮತ್ತು ಬ್ರಾಹ್ಮಣರಿಗೆ ಪೂರಕವಾಗಿರ್ತಕ್ಕಂಥ ಕೆಲವು ಜನಾಂಗದವರು ಏನಾಗಿದ್ದಾರೆ ಇವತ್ತು ನೋಡಿ ಅಮೆರಿಕಕ್ಕೆ ಹೋಗಿದ್ದಾರೆ. ಕಮಲಾ ಹ್ಯಾರಿಸ್ ಅಮೆರಿಕದ ಉಪರಾಷ್ಟ್ರಪತಿ, ಮತ್ತು ಬ್ರಿಟನ್ನಿನ ಪ್ರಧಾನಮಂತ್ರಿ ರಿಷಿ ಸುನಕ್ ಅಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥ ಇನ್ಫೋಸಿಸ್ ನಾರಾಯಣಮೂರ್ತಿಯವರ ಸುಧಾಮೂರ್ತಿಯವರ ಅಳಿಯ. ಏನಾಗಿದೆ? ಬ್ರಾಹ್ಮಣರು ಬೇರೆ ದೇಶಗಳಲ್ಲಿ ಹೋಗಿ ಮೆರೀತಾ ಇದ್ದಾರೆ, ಬೇರೆ ದೇಶಗಳಲ್ಲಿ ಹೋಗಿ ಕಿರೀಟ ಹಾಕಿಸ್ಕೊತಾ ಇದ್ದಾರೆ. ನಮ್ಮ ದೇಶದಲ್ಲಿ ಏನಾಗಿದೆ? ಎಲ್ಲ ಅನಿಷ್ಟಕ್ಕೂ ಶನೀಶ್ವರನೇ ಕಾರಣ ಅಂದ್ಬಿಟ್ಟು ಪ್ರತಿಯೊಂದು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಅನಿಷ್ಟಕ್ಕೂ ಬ್ರಾಹ್ಮಣರ ಕಾರಣ. ಅದು ಫ್ಯಾಷನ್ನಾಗಿ ಬೆಳೀತಾ ಇದೆ, ಶೋಕಿಯಾಗಿ ಬೆಳೀತಾ ಇದೆ. ಇದು ತಪ್ಪು. ಬ್ರಾಹ್ಮಣರೇನಿದ್ದಾರೆ ಸಮಾಜ ಕಟ್ಟು ಅಂತ ಕೆಲಸ ಮಾಡ್ತಾರೆ. ಬ್ರಾಹ್ಮಣರೇನಿದ್ದಾರೆ ದೇಶಭಕ್ತಿ ಮೆರೆಯುವಂಥ ಕೆಲಸ ಮಾಡ್ತಾರೆ. ಬ್ರಾಹ್ಮಣರೇನಿದ್ದಾರೆ ಭ್ರಷ್ಟಾಚಾರವನ್ನು ಹತ್ತಿಕ್ಕಂಥ ಕೆಲಸ ಮಾಡ್ತಾರೆ. ಬ್ರಾಹ್ಮಣರೇನಾಗಿದ್ದಾರೆ ನ್ಯಾಯ ನಿಷ್ಠೆ ನಿಯತ್ತಿಂದ ಬದುಕ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಸಹ ಏನಾಗುತ್ತೆ, ಜನಗಳಿಗೆ ಬ್ರಾಹ್ಮಣರು ಬೇಕು, ಅವ್ರ ಸಹವಾಸ ಬೇಕು, ಅವ್ರ ವಿದ್ಯೆ ಬೇಕು, ಅವ್ರ ಬುದ್ಧಿ ಬೇಕು, ಅವ್ರ ಸಹವಾಸ ರಾಜಕೀಯದಲ್ಲಿ ಬರಬಾರ್ದು. ಯಾಕೆ ಅಂತಂದರೆ ಹೊಲಸು ಮುಂಡೆ ಮಕ್ಕಳು ಇವರು. ಏನು ಅಂತಂದರೆ 10,000 ಕೋಟಿ 20,000 ಕೋಟಿ 30,000 ಕೋಟಿ ಹೊಡ್ಕೊಂಡು 5 ವರ್ಷದಲ್ಲಿ ಶ್ರೀಮಂತರಾಗ್ಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಬ್ರಾಹ್ಮಣರಿಗೆ ಇಲ್ಲೊಂದು ಎಚ್ಚರಿಕೆ ಮಾತು ಏನು ಅಂತಂದರೆ, ರಾಜಕೀಯನೂ ಒಂದು ಕ್ಷೇತ್ರ, ಇದರಲ್ಲೂ ಸಹ ಬ್ರಾಹ್ಮಣರು ಜಾಸ್ತಿ ಬರಬೇಕು, ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ಕಾಂಪಿಟೇಷನ್ ವರ್ಲ್ಡ್ ರೀ, ಏನಾಗೋದಿಲ್ಲ. ನಿಮ್ಮ ಬುದ್ಧಿ, ನಿಮ್ಮ ವಿದ್ಯೆ, ನಿಮ್ಮ ಇದು ಎಲ್ಲ ಬೆಲೆ ಸಿಗುತ್ತೆ. ಆ ದೃಷ್ಟಿಯಿಂದ ಬ್ರಾಹ್ಮಣರು ರಾಜಕೀಯಕ್ಕೆ ಬರಬೇಕು. ರಾಮಕೃಷ್ಣ ಹೆಗಡೆ ಆದ ನಂತರ ಬ್ರಾಹ್ಮಣರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ರಾಮಕೃಷ್ಣ ಹೆಗಡೆ ಎಲ್ಲ ಜಾತಿಯ ಜನಾಂಗಕ್ಕೂ ಜನಪ್ರಿಯರಾಗತಕ್ಕಂಥ ವ್ಯಕ್ತಿಯಾಗಿದ್ದರು. ಎಲ್ಲ ಜನಾಂಗದವರು ಒಪ್ಕೊಳ್ತಕ್ಕಂಥ ಒಬ್ಬ ಲೀಡ್ರ್ ಆಗಿದ್ದರು. ಅದಾದ ನಂತರ ನೋಡಿ ಗುಂಡೂರಾವ್ ಬರ್ತಾರೆ, ಅವರೇನೋ ಮಾಡ್ಕೊಂಡು ಹೋಗ್ತಾರೆ 1 ವರ್ಷನೋ 1.5 ವರ್ಷನೋ. ಅದಾದ ನಂತರ ಬ್ರಾಹ್ಮಣರಿಗೆ ಅತ್ಯುನ್ನತವಾದ ಸ್ಥಾನನೇ ಸಿಕ್ಕಿಲ್ಲ. ಬ್ರಾಹ್ಮಣರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು. ನಾವು ಅಲ್ಪಸಂಖ್ಯಾತರಲ್ಲ. ಏನು ವೋಟ್ ಪರ್ಸೆಂಟೇಜ್ ಇದೆ ಸುಮಾರು 12ರಿಂದ 18% ಇದ್ದೀವಿ. ನಮ್ಮನ್ನು ಅಲ್ಪಸಂಖ್ಯಾತರು ಅಂತ ಮಾಡಿ ಏನಾಗಿದೆ, ಸಿಂಹಕ್ಕೆ ನೀನು ಹಸು, ನೀನು ಮೇಕೆ, ನೀನು ಕುರಿ, ನೀನು ಕೋತಿ ಅಂತಂದರೆ ಅದು ಕಂಟಿನ್ಯೂಸ್ ಆಗಿ ಹೇಳ್ತಿದ್ರೆ ಹೌದು ನಾನು ಕೋತಿ ಇರ್ಬೋದು, ನನಗೆ ಬೇಟೆಯಾಡೋ ಶಕ್ತಿನೇ ಇಲ್ಲ ಅಂತ ತೀರ್ಮಾನ ತಗೊಂಡು ಸುಮ್ಮನೆ ಆಗ್ಬಿಡುತ್ತೆ. ಹಾಗೆ ಬ್ರಾಹ್ಮಣರು ಏನಾಗಿದೆ ಅಲ್ಪಸಂಖ್ಯಾತರು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇವರು ತಮ್ಮ ಶಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಟರ್ನಿಂಗ್ ಪಾಯಿಂಟ್ ಇವತ್ತು ಬಂದಿದೆ. ನಾವ್ಯಾರೂ ಅಲ್ಪಸಂಖ್ಯಾತರಲ್ಲ, 12ರಿಂದ 18% ಇದ್ದೀವಿ ಕರ್ನಾಟಕದಲ್ಲಿ. ನಾವು ಒಂದು ವೋಟ್ ಬ್ಯಾಂಕಾಗಿ ಕೆಲಸ ಮಾಡ್ಬೋದು. ನರೇಂದ್ರ ಮೋದಿ ಅಂತವರು ನೋಡಿ, ರಾಮ ಇದ್ದಂತೆ, ಕೃಷ್ಣ ಇದ್ದಂತೆ, ವಿವೇಕಾನಂದರು ಇದ್ದಂತೆ ಹೇಳ್ತೀವಿ. ನಮ್ಮ ಕಣ್ಣು ಮುಂದೆ ನಡೆದಾಡ್ತಕ್ಕಂಥ ದೇವರಿದ್ದಾರೆ. ನಾವು ಅವ್ರನ್ನ ಎತ್ತಿ ಆಡ್ತಕ್ಕಂಥ ಇದನ್ನು ಬೆಳೆಸ್ಕೊಳ್ಳಿಲ್ಲ, ಪ್ರವೃತ್ತಿ ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ದೇಶ ರಾಕ್ಷಸರ ಕೈಲಿ ಸಿಕ್ಬಿಡುತ್ತೆ. ಚರ್ಚಿಲ್ ಹೇಳಿದ್ದು ರಾಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಅಂದ್ಬಿಟ್ಟು. ಏನಾಗುತ್ತೆ, ಯಾರೋ ರೇಪ್ ಮಾಡಿ ಬಂದಿರ್ತಾನೆ, MP ಆಗ್ಬಿಡ್ತಾನೆ ಜಾತಿ ಪ್ರಭಾವದಿಂದ. ಏನಾಗುತ್ತೆ, ಗಣ್ಯಾತಿ ಗಣ್ಯರು ಅಂತ ಕರಿತೀವಿ. ಇದಕ್ಕಿಂತ ರಾಜಕೀಯ ಬೇಕಾ? ಇದನ್ನೆಲ್ಲ ಬಿಟ್ಟು ಮುಂದುವರಿಬೇಕಾಗಿದೆ. ಅದರಿಂದ ಬ್ರಾಹ್ಮಣರು ಎಚ್ಚೆತ್ಕೋಬೇಕು. ಬ್ರಾಹ್ಮಣರು ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.